A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ, ಚುಟುಕು ಸಾಹಿತ್ಯ ಪರಿಷತ್ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತೇರ್ ಮಹಾದೇವೂರವರ 69ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನ ಹಾಗೂ ಕಾರ್ಮಿಕ ದಿನಾಚರಣೆಯನ್ನ ಸಸಿಗೆ ನೀರು ಹಾಕುವ ಮುಖಾಂತರ ಕಾಂಗ್ರೆಸ್ ಮುಖಂಡ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಅವರು ಉದ್ಘಾಟಿಸಿದರು. ಹೌದು, ಮೇ 1ರಂದು ಕಾರ್ಮಿಕ ದಿನಾಚರಣೆಯನ್ನ ನಾಡಿನಾದ್ಯಂತ ಆಚರಣೆ ಮಾಡುತ್ತಿದ್ದು, ಕಾಯಕ ಸಮಾಜವನ್ನ ನಾವುಗಳು ಗೌರವಿಸಬೇಕು. ಅದರೊಂದಿಗೆ ಇಂದು ಕಸ್ತೂರಿ ಸಿರಿಗನ್ನಡ ವೇದಿಕೆಯ ರಾಜ್ಯಾಧ್ಯಕ್ಷ ಪೋತೇರ್ ಮಹಾದೇವೂರವರ 69ನೇ ಹುಟ್ಟಿದ ಹಬ್ಬ ಕಾರ್ಯಕ್ರಮವನ್ನ ಆಚರಿಸುತ್ತಿದ್ದು, ಸಮಾಜ ಸೇವೆಯಿಂದ ಜೀವನವೇ ಆನಂದ ಎಂಬಂತೆ ಮಹಾದೇವೂರವರಿಗೆ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನಿಮಗೆ ಜಗತ್ತಿನ ಎಲ್ಲ ಸಂತೋಷ, ಆರೋಗ್ಯ ಮತ್ತು ಯಶಸ್ಸನ್ನ ನೀಡಲಿ. ಹುಟ್ಟುಹಬ್ಬದ ಶುಭಾಶಯಗಳು. ಈ ವಿಶೇಷ ದಿನದಂದು ನಿಮ್ಮ ಎಲ್ಲಾ ಕನಸುಗಳು ನನಸಾಗಲಿ. ನಿಮ್ಮ ಬಾಳು ಬೆಳಗಲು ಜನ್ಮದಿನದ ಶುಭಾಶಯಗಳು. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಅನುಭವ ಮಂಟಪದಲ್ಲಿ ಕಾಯಕ ಸಮಾಜಕ್ಕೆ ಹೆಚ್ಚು ಒತ್ತು ನೀಡಿ ಕಾಯಕದಿಂದ ಕೈಲಾಸ ಕಾಣಿ ಎಂದು ಸಮತಾ ಸಮಾಜ ನಿರ್ಮಾಣ ಮಾಡಿದ ಮಹಾಪುರುಷರು ನೆನಪಿಸಿಕೊಳ್ಳುವಂತೆ ಮನವಿಯನ್ನ ಮಾಡಿದರು. ಅದರಂತೆ ಮಮತಾ ನರ್ಸಿಂಗ್ ಹೋಮ್ ಡಾಕ್ಟರ್ HC ಆನಂದ್ ಅವರು ಮಾತನಾಡಿ, ಜನ್ಮದಿನದ ಶುಭಾಶಯಗಳು. ನಿಮ್ಮ ಜೀವನವು ಸಂತೋಷ ಮತ್ತು ಪ್ರೀತಿಯಿಂದ ತುಂಬಿರಲಿ ಎಂದು ಹಾರೈಸಿದರು. ಅದರಂತೆ ಲಿಂಗಾಯತ ವಿದ್ಯಾರ್ಥಿ ನಿಲಯದ ಟ್ರಸ್ಟಿ ಡಾಕ್ಟರ್ ಮಲ್ಲಿಕಾರ್ಜುನಯ್ಯ ಅವರು ಮಾತನಾಡಿ, ಮನುಷ್ಯ ಹುಟ್ಟುಹಬ್ಬ ಆಚರಣೆ ಮಾಡುವುದು ಅವರ ಸಾಧನೆಯನ್ನು ನೆನಪಿಸುವಂತಹ ದಿವಸಗಳಾಗಿರುತ್ತದೆ. ಇನ್ನು ಮುಂದಿನ ದಿವಸಗಳಲ್ಲಿ ಮಹಾದೇವರವರು ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡುವ ಮುಖಾಂತರ ಸದೃಢ ಸಮಾಜವನ್ನ ನಿರ್ಮಾಣ ಮಾಡಲಿ ಎಂದರು. ಅದರಂತೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ಶ್ರೀಮತಿ ಮಂಜುಳಾ ರಮೇಶ್ ಅವರು, ಕಸ್ತೂರಿ ಸಿರಿಗನ್ನಡ ವೇದಿಕೆ ಕಳೆದ 30 ವರ್ಷಗಳಿಂದ ನಿರಂತರವಾಗಿ ಕಾರ್ಯಕ್ರಮಗಳನ್ನ ಏರ್ಪಡಿಸುತ್ತಿದ್ದು, ಮಹಾದೇವರವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಎನ್ನ ಕೋರಿದ್ರು. ಅದರಂತೆ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಪೋತೇರ್ ಮಹಾದೇವರವರಿಗೆ ಬಸವಣ್ಣನವರ ಭಾವಚಿತ್ರವನ್ನ ನೀಡಿ ವೇದಿಕೆಯಲ್ಲಿ ಸನ್ಮಾನಿಸಿ ಕೇಕ್ ಕತ್ತರಿಸಿ ಸಿಹಿಯನ್ನ ವಿತರಿಸಲಾಯಿತು. ಅದರಂತೆ ಈ ಸಂದರ್ಭದಲ್ಲಿ ಮುಖಂಡರು ಆದಂತಹ ಬುದ್ದನೂರ್ ರಾಜನ, ಎಲ್ ಸಂದೇಶ್, HE ರಮೇಶ್, ಮುಖ್ಯ ಶಿಕ್ಷಕ ಕೆ ತಿಮ್ಮಯ್ಯ, ನಿವೃತ್ತ ಅಧಿಕಾರಿ HM ಬಸವರಾಜು, BN ವಸಂತ್, ನಾಗಲಿಂಗೇಗೌಡ ಸೇರಿದಂತೆ ಅನೇಕ ಗಣ್ಯರು ಮಾತನಾಡಿ ಮಹಾದೇವರವರಿಗೆ ಶುಭವನ್ನ ಹಾರೈಸಿದ್ರು. ಅದೇ ರೀತಿ ನಂತರ ರುದ್ರಾಶ್ರಮದಲ್ಲಿ ನೆರೆದಿದ್ದ ಎಲ್ಲಾ ವಯೋವೃದ್ಧರಿಗಾಗಿ ಹಣ್ಣನ್ನು ವಿತರಿಸಿ ಸಿಹಿ ವಿತರಣೆ ಕಾರ್ಯಕ್ರಮವು ಯಶಸ್ವಿಗೊಂಡಿತು. ರಾಜ್ಯಾಧ್ಯಕ್ಷರು ಸಮಾಜದ ಚಿಂತಕರಾದಂಥ ಸನ್ಮಾನ್ಯ ಶ್ರೀ ಶರಣ ಪೋತೇರ್ ಮಹಾದೇವರವರ 68 ವಯಸ್ಸು ತುಂಬಿ 69ನೇ ವರ್ಧಂತಿ ಕಾರ್ಯಕ್ರಮ, ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಿರ್ತಕ್ಕಂಥ ಬಹಳ ಸಂತೋಷವಾದಂಥ ವಿಷಯ. ಈ ಕಾರ್ಯಕ್ರಮದಲ್ಲಿ ಆಗಿರತಕ್ಕಂತಹ ಒಂದು ಆಶಯ ಹೊಂದಿರುವಂಥ ಮಂಜುಳಾ ರಮೇಶ್ ಅವರೇ ಹಾಗೂ ಹಿರಿಯ ವೈದ್ಯರಾದ ಡಾಕ್ಟರ್ HC ಆನಂದ್ ಅವರೇ, ಹಾಗೆ ಪಾಪಣ್ಣರವರೇ, ಮನೆ ಮಲ್ಲಿಕಾರ್ಜುನವರೇ, HC ರಮೇಶ್ ಅವರೇ, ಆರೋಗ್ಯ ಮೇಲ್ವಿಚಾರಕರ ಶ್ರೀಮತಿ BN ವಸಂತ, ಹಾಸ್ಪಿಟಲ್ ತೋರಿಸ್ಕೊ ಬಂದ್ವಿ, ಎಲ್ಲ ನಮ್ಮ NIK ಅಧಿಕಾರಿಗಳಾದಂಥ ಬಸವರಾಜರವರೇ, ಇನ್ನೊಂದು ರೋಡ್ ಮಾಡಬೇಕು, ಎಲ್ಲ ಗೌರವಿಸ್ತಕ್ಕಂಥೇನೆ. ಬಹಳ ವಿಶೇಷವಾಗಿ ಊಟಕ್ಕಿಂತ ಮುಂಚೆ ಆಯಿತು, ಈಗ ಊಟ ಆದ್ಮೇಲೆ ಮಾಡಬೇಕು. ಮೇ 1 ಕಾರ್ಮಿಕರ ದಿನಾಚರಣೆ ಆಯ್ತಮ್ಮ, ಇಲ್ಲಿ ತಿಂದೆ. ದೇಶದಾದ್ಯಂತ ಹಾಗೂ ರಾಜ್ಯದಾದ್ಯಂತ ಎಲ್ಲ ಬಂದೇ ಕೊಡಿಸ್ತಾರೆ. ಸರ್ಕಾರಿ ಕಚೇರಿಗಳಲ್ಲಿ, ಅನೇಕ ಇಲಾಖೆಗಳಲ್ಲಿ ಸಾಹೇಬ್ರ ಜೊತೆ ಇದ್ದೀನಿ, ಕಟ್ಟಡ ಮಾಡ್ತಕ್ಕಂಥವ್ರು, ಕೃಷಿ ಕಾರ್ಮಿಕರು, ಸೇವಕರ ಎಲ್ಲ ಒಂದು ಆಚರಣೆ ಮಾಡ್ತಾ ಇದ್ದಾರೆ. ಅಂತ ಒಂದು ಸುದಿನ ಬಸವಣ್ಣವರು ಅನುಭವ ಮಂಟಪದಲ್ಲಿ ಒಂದು ಕಾಯಕ ಸಮಾಜಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದರು. ಅನುಭವ ಮಂಟಪದಲ್ಲಿ ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಅಲ್ಲ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಗುಡಿ ಗುಂಡಾಗಲೇ ದೇವರು ದೇವರಲ್ಲ, ಕಾಲೇಕಂಬ ದೇಹವೇ ದೇಗುಲ, ಶಿರವೇನ ಕಡಸವಯ್ಯ, ನಿಂತಲೇ ಶಿವಾಲಯವಯ್ಯ ಅಂತಕ್ಕಂಥ ಮಾತುಗಳಿದೆ ಅಲ್ವಾ. ಒಬ್ಬ ಮನುಷ್ಯ ದೇವರನ್ನು ಕಾಣ್ಬೇಕಾದ್ರೆ ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನ, ನಮ್ಮ ಡಾಕ್ಟರ್ ಬಂದಿದ್ದಾರೆ, ವೈದ್ಯರು, ನಮ್ಗೆ ಜೀವವನ್ನ, ನಮ್ಮ ತಂದೆ ತಾಯಿ ನಮ್ಗೆ ಜನ್ಮವನ್ನು ಕೊಟ್ರೆ, ನಮ್ಮ ಏನಾದ್ರು ಆರೋಗ್ಯ ಕೆಟ್ಟಾಗ, ನೇರ ಪ್ರಾಣ ಹೋಗ್ತಾ ಇದ್ದಾಗ ನಿಜವಾದ ದೇವರು ಯಾರು? ವೈದ್ಯರು. ಹೀಗಾಗಿ ಅವರು ವೈದ್ಯ ನಾರಾಯಣ ಹರಿ ಕಡೆ ಕರೆದ್ರೆ ಒಂದು ಕಾಯಕ, ಒಂದು ಸೇವೆಯನ್ನು ಮಾಡೋದ್ರ ಮುಖಾಂತರ ನಮ್ಗೆ ಆರೋಗ್ಯವನ್ನ ಕೊಡ್ತಾರೆ ಅಂತಕ್ಕಂಥದ್ದು, ನಮ್ಮ ಜೀವವನ್ನು ಉಳಿಸ್ತಾರೆ. ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನಲ್ಲಿ ದೇವರನ್ನ ಕಾಣಲು ಸಾಧ್ಯ ಅಂತಕ್ಕಂಥದ್ದು. ಹಾಗಾಗಿ ಪೋತೇರ್ ಮಹಾದೇವರವರು ನಿರಂತರವಾಗಿ 30 ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡ್ತಾ ಗಿಡ ಮರ ಸಸಿ ನೆಡ್ತಕ್ಕಂಥದ್ದಾಗ್ಬೋದು, ಆರೋಗ್ಯ ಶಿಬಿರಗಳಾಗಿರ್ಬೋದು, ದಂತ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ದಂತ ಶಿಬಿರ ಮಾಡ್ತಕ್ಕಂಥದ್ದಾಗ್ಬೋದು, ಹಾಗೆ ದಾಸೋಹ ಆಗ್ಬೋದು, ಒಂದು ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನ ಕೊಡ್ತಕ್ಕಂಥದ್ದಾಗ್ಬೋದು, ಹೀಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳನ್ನ ಗುರುತಿಸಿ
ಅವರಿಗೆ ವಿಶೇಷವಾಗಿ ಸನ್ಮಾನ ಮಾಡಿ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು. ಹಾಗೆ ಬಡ ಮಕ್ಕಳಿಗೆ ಏನಾದ್ರು ಸ್ವಲ್ಪ ವಿದ್ಯಾಭ್ಯಾಸಕ್ಕೆ ಹಣದ ಕೊರತೆ ಆಗಿದೆ, ಅವ್ರಿಗೆ ನಮ್ಮ ಸಂಘಟನೆಯಿಂದ ದಾನಿಗಳಿಂದ ಹಣವನ್ನು ಕೊಡ್ತಕ್ಕಂಥದ್ದು. ವೃದ್ಧಾಶ್ರಮದಲ್ಲಿರ್ತಕ್ಕಂಥ ಎಲ್ಲ ವಯೋವೃದ್ಧರಿಗೆ ಒಂದು ಆಹಾರವನ್ನು ಒದಗಿಸ್ತಕ್ಕಂಥದ್ದು. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಮಾದೇವರು ಕಳೆದ 30 ವರ್ಷಗಳಿಂದ 3 ದಶಕಗಳಿಂದ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಅವರಿಗೆ ಹುಟ್ಟುಹಬ್ಬ ಅಂತಕ್ಕಂಥದ್ದು ಇನ್ನೂ ಬಹಳ ಅವರಿಗೆ ಆಯಸ್ಸನ್ನು ಹೆಚ್ಚು ಮಾಡ್ತದೆ ಅಲ್ವಾ. ಕೆಲವರಿಗೆ ವಯಸ್ಸು ಆಯ್ತಾ ನನಗೆ ನಿಶಕ್ತಿ ಇರ್ತಕ್ಕಂಥ ಮಾತಾಡ್ತಾರೆ. ಆದ್ರೆ ಮಾದೇವ್ ಅವರಿಗೆ ವಯಸ್ಸು ಆಯ್ತಾ ಹೆಚ್ಚಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ವರ್ಷದಲ್ಲಿ 360 ದಿವಸ ಅವ್ರು ಮಾಡೋ ಕಾರ್ಯಕ್ರಮ 700 ಕಾರ್ಯಕ್ರಮ. ಒಂದು ದಿನಕ್ಕೆ 2, ದಿನಕ್ಕೆ 3. ಬಾಗಲಕೋಟೆಗೆ ಹೋಗಿದ್ದು, ಹಾವೇರಿಗೆ ಹೋಗಿದ್ದು, ಮಂಗಳೂರಾಯ್ತು, ಮೈಸೂರಾಯ್ತು, ರಾಮನಗರ ಆಯ್ತು, ಚಾಮರಾಜನಗರ ಆಯ್ತು. ಹೀಗೆ ನಿರಂತರವಾಗಿ ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಪೋತೇರು ಮಹಾದೇವಕ್ಕೆ ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಮತ್ತು ನೆರವು ಅಂತಕ್ಕಂಥದ್ದು, ಪ್ರತಿಯೊಬ್ಬ ಮನುಷ್ಯನಿಗೆ ಆತ್ಮಸ್ಥೈರ್ಯ ತುಂಬತಕ್ಕಂಥದ್ದು ಒಂದು ದೊಡ್ಡ ಕಾಯಕ ಅಲ್ವಾ. ಎಷ್ಟೋ ಕಡೆ ಹೇಳಿದ್ದಾರೆ, ಸರ್ ನಿಮ್ಮ ಸಂಘಟನೆಗೆ ಬಂದು ನಾವು ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗೋಗ್ಬಿಟ್ಟಿದ್ದು, ನಿಮ್ಮ ಸಂಘಟನೆಯಲ್ಲಿ ಬಂದು ನಾವು ಅನೇಕ ವಿಷಯಗಳನ್ನ ಕೇಳಿದಂತ ಸರ್ ನಾವು ಯಾಕೆ ಬದುಕಬಾರ್ದು, ನಾವು ಯಾಕೆ ಮುಂದೆ ಬರಬಾರ್ದು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಸಾಕಷ್ಟು. ಹಾಗಾಗಿ ಬಂಧುಗಳೇ, ಸಮಾಜ ಸೇವೆಯಿಂದ ಜೀವನವೇ ಆನಂದ. ಆ ನಿಟ್ಟಿನಲ್ಲಿ ಪೋತೇರು ಮಹಾದೇವರು ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಅವ್ರ ಮಕ್ಕಳನ್ನ ವೈದ್ಯರು ಮಾಡಿದ್ದಾರೆ, ಅನೇಕ ಅವ್ರ ಮಕ್ಕಳು ವೈದ್ಯರು. ಹಾಗೆ ಇನ್ನಿತರ ಅಧಿಕಾರಿಗಳಾದಂಥ ಬಸವರಾಜರವರೇ ಹಾಗೂ ವೇದಿಕೆ ಮುಂಭಾಗಿರ್ತಕ್ಕಂಥ ಎಲ್ಲ ಗೌರವಾಗಿರ್ತಕ್ಕಂಥ ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ, ಇವತ್ತು ಮೇ 1 ಕಾರ್ಮಿಕರ ದಿನಾಚರಣೆ. ಇವತ್ತು ದೇಶದಾದ್ಯಂತ ಹಾಗೂ ರಾಜ್ಯದಾದ್ಯಂತ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಅನೇಕ ಇಲಾಖೆಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಕಾರ್ಮಿಕ ಕಟ್ಟಡ ಮಾಡ್ತಕ್ಕಂಥವ್ರು, ಕೃಷಿ ಕಾರ್ಮಿಕರು, ಸೇವಕರ ಎಲ್ಲ ಒಂದು ಆಚರಣೆ ಮಾಡ್ತಾ ಇದ್ದಾರೆ. ಅಂತ ಒಂದು ಸುದಿನ ಬಸವಣ್ಣವರು ಅನುಭವ ಮಂಟಪದಲ್ಲಿ ಒಂದು ಕಾಯಕ ಸಮಾಜಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಂಥವ್ರು. ಅನುಭವ ಮಂಟಪದಲ್ಲಿ ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಅಲ್ಲ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಕುಡಿ ಗುಂಡಾದಲ್ಲಿ ದೇವರು ದೇವರಲ್ಲ, ಇನ್ನು ಕಾಲೇ ಕಂಬ ದೇಹವೇ ದೇಗುಲ, ಶಿರವೇನ ಕಳಸವಯ್ಯ, ನಿಂತಲ್ಲೇ ಶಿವಾಲಯವಯ್ಯ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅಲ್ವಾ. ಒಬ್ಬ ಮನುಷ್ಯ ದೇವರನ್ನು ಕಾಣಬೇಕಾದ್ರೆ ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನ ಒಂದು ನಮ್ಮ ಡಾಕ್ಟ್ರು ಬಂದಿದ್ದಾರೆ, ವೈದ್ಯರು, ನಮಗೆ ಜೀವವನ್ನು ನಮ್ಮ ತಂದೆ ತಾಯಿ ನಮಗೆ ಜನ್ಮವನ್ನು ಕೊಟ್ಟರೆ ನಮ್ಮ ಏನಾದ್ರು ಆರೋಗ್ಯ ಕೆಟ್ಟಾಗ ನೇನು ಪ್ರಾಣ ಹೋಗ್ತಾ ಇದೆ ಅಂದಾಗ ನಿಜವಾದ ದೇವರು ಯಾರು? ವೈದ್ಯರು. ಹಂಗಾಗಿ ಅವರ ವೈದ್ಯ ನಾರಾಯಣ ಹರಿ ಅಂತ ಒಂದು ಕಡೆ ಕರೆದ್ರೆ ಆ ಒಂದು ಕಾಯಕ ಒಂದು ಸೇವೆಯನ್ನು ಮಾಡೋದ್ರ ಮುಖಾಂತರ ನಮಗೆ ಆರೋಗ್ಯವನ್ನು ಕೊಡ್ತಾರೆ ಅಂತಕ್ಕಂಥದ್ದು, ನಮ್ಮ ಜೀವವನ್ನು ಉಳಿಸ್ತಾರೆ. ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನಲ್ಲಿ ದೇವರನ್ನು ಕಾಣಲು ಸಾಧ್ಯ ಅಂತಕ್ಕಂಥದ್ದು. ಹಾಗಾಗಿ ಪೋತೇರು ಮಹಾದೇವರು ನಿರಂತರವಾಗಿ 30 ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡ್ತಾ ಗಿಡ ಮರ ಸಸಿ ನೆಡ್ತಕ್ಕಂಥದ್ದಾಗ್ಬೋದು, ಆರೋಗ್ಯ ಶಿಬಿರಗಳಾಗಿರ್ಬೋದು, ದಂತವನ್ನು ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ದಂತ ಶಿಬಿರ ಮಾಡ್ತಕ್ಕಂಥದ್ದಾಗ್ಬೋದು, ಹಾಗೆ ದಾಸೋಹ ಆಗ್ಬೋದು, ಒಂದು ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಕೊಡ್ತಕ್ಕಂಥದ್ದಾಗ್ಬೋದು. ಹೀಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ವಿಶೇಷವಾಗಿ ಸನ್ಮಾನ ಮಾಡಿ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು. ಹಾಗೆ ಬಡ ಮಕ್ಕಳಿಗೆ ಏನಾದರೂ ಸ್ವಲ್ಪ ವಿದ್ಯಾಭ್ಯಾಸಕ್ಕೆ ಹಣದ ಕೊರತೆ ಆಗಿದೆ, ಅವರಿಗೆ ನಮ್ಮ ಸಂಘಟನೆಯಿಂದ ದಾನಿಗಳಿಂದ ಹಣವನ್ನು ಕೊಡಿಸ್ತಕ್ಕಂಥದ್ದು. ವೃದ್ಧಾಶ್ರಮದಲ್ಲಿರ್ತಕ್ಕಂಥ ಎಲ್ಲ ವಯೋವೃದ್ಧರಿಗೆ ಒಂದು ಆಹಾರವನ್ನು ಒದಗಿಸ್ತಕ್ಕಂಥದ್ದು. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾದೇವರು ಕಳೆದ 30 ವರ್ಷಗಳಿಂದ 3 ದಶಕಗಳಿಂದ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಅವರಿಗೆ ಹುಟ್ಟುಹಬ್ಬ ಅಂತಕ್ಕಂಥದ್ದು ಇನ್ನೂ ಭಾಳ ಅವರಿಗೆ ಆಯಸ್ಸನ್ನು ಹೆಚ್ಚು ಮಾಡ್ತದೆ ಅಲ್ವಾ. ಕೆಲವರಿಗೆ ವಯಸ್ಸು ಆಯ್ತಾ ನನಗೆ ನಿಶಕ್ತಿ ಇರ್ತಕ್ಕಂಥ ಮಾತಾಡ್ತಾರೆ. ಆದರೆ ಮಾದೇವ್ ಅವರಿಗೆ ವಯಸ್ಸು ಆಯ್ತಾ ಹೆಚ್ಚಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ವರ್ಷದಲ್ಲಿ 360 ದಿವಸ ಅವ್ರು ಮಾಡೋ ಕಾರ್ಯಕ್ರಮ 700 ಕಾರ್ಯಕ್ರಮ. ಒಂದು ದಿನಕ್ಕೆ 2, ದಿನಕ್ಕೆ 3. ಬಾಗಲಕೋಟೆಗೆ ಹೋಗಿದ್ದು, ಹಾವೇರಿಗೆ ಹೋಗಿದ್ದು, ಮಂಗಳೂರಲ್ಲಾಯಿತು, ಮೈಸೂರಾಯಿತು, ರಾಮನಗರ ಆಯಿತು, ಚಾಮರಾಜನಗರ ಆಯಿತು. ಹೀಗೆ ನಿರಂತರವಾಗಿ ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಪೋತೇರು ಮಹಾದೇವಕ್ಕೆ ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಮತ್ತು ನೆರವು ಅಂತಕ್ಕಂಥದ್ದು, ಪ್ರತಿಯೊಬ್ಬ ಮನುಷ್ಯನಿಗೆ ಆತ್ಮಸ್ಥೈರ್ಯ ತುಂಬತಕ್ಕಂಥದ್ದು ಒಂದು ದೊಡ್ಡ ಕಾಯಕ ಅಲ್ವಾ. ಎಷ್ಟೋ ಕಡೆ ಹೇಳಿದ್ದಾರೆ, ಸರ್ ನಿಮ್ಮ ಸಂಘಟನೆಗೆ ಬಂದು ನಾವು ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗೋಗಿದ್ದು, ನಿಮ್ಮ ಸಂಘಟನೆಯಲ್ಲಿ ಬಂದು ನಾವು ಅನೇಕ ವಿಷಯಗಳನ್ನು ಕೇಳಿದಂಥ ಸರ್ ನಾವು ಯಾಕೆ ಬದುಕಬಾರ್ದು, ನಾವು ಯಾಕೆ ಮುಂದೆ ಬರಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಸಾಕಷ್ಟು. ಹಾಗಾಗಿ ಬಂಧುಗಳೇ, ಸಮಾಜ ಸೇವೆಯಿಂದ 69ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಇಲ್ಲಿ ನೆರೆದಿರುವ ಎಲ್ಲರಿಗೂ ಬೆಳಗಿನ ಶುಭೋದಯವನ್ನು ಹೇಳುತ್ತಾ, ಇದು ನಾವು ನೋಡ್ಬೋದು, ಎಲ್ಲರೂ ಹುಟ್ಟುಹಬ್ಬನ ಬಹಳ ದೂರಿಯಾಗಿ ಆಚರಿಸ್ಕೊಳ್ತಾರೆ. ಯಾವ್ಯಾವ ಅನವಶ್ಯಕವಾಗಿ ಸುರಿತಾರೆ. ಅದ್ರ ಬದಲು ಈ ಥರ ಯಾವ್ದಾದ್ರು ಒಂದು ಚಿಕ್ಕದಾಗಿ ಕಾರ್ಯಕ್ರಮ ಮಾಡಿ ಬಡವರಿಗೆ ಒಂದಷ್ಟು ಅನ್ನ ಹಾಕಿದ್ರೆ ಉಪಯೋಗಕಾರಿ ಬರುತ್ತೆ. ನಮ್ಮ
ಅಧ್ಯಕ್ಷರು ಪೋತೆ ಮಹಾದೇವರು ಬಹಳ ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಶಾಸಕರು ಜೀವ ಉಳಿಸ್ತಾ ಇದ್ದಾರೆ. ಎಷ್ಟು ಶ್ರಮವನ್ನು ವಹಿಸಿ ಮಹಾದೇವರು ಸಾಂಸಾರಿಕವಾಗೂ ಸಹ ಅಷ್ಟೇ ಗಮನವನ್ನು ಇಟ್ಕೊಂಡಿದ್ದಾರೆ, ಹಾಗೆ ಸಮಾಜ ಸೇವೆಯಲ್ಲೂ ಅಷ್ಟೇ ಗಮನವನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಪೋತೆ ಮಹಾದೇವರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಮ್ಮಲ್ಲಿ ಎಲ್ಲರ ಪರವಾಗಿ ಹೇಳ್ತಾ ಭಗವಂತ ಅವ್ರ ಹೆಚ್ಚಿನ ಆಯುಸ್ಸು ಆರೋಗ್ಯವನ್ನು ಕೊಡಲಿ, ಇನ್ನೂ ಹೆಚ್ಚು ಸೇವೆ ಮಾಡೋ ಅವಕಾಶ ಕೊಡಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.